ಹಲೋ ನಮಸ್ತೆ. ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇಲ್ಲೊಂದು ನನಗೊಂದು ಗೌನ್ನ ಒಂದು 5 ಗೌನ್ನ ಸ್ಟಿಚ್ ಮಾಡೋಕ್ಕೆ ಕಸ್ಟಮೈಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನನಗಿಲ್ಲಿ. ಅದೇ ರೀತಿ ಇಲ್ಲಿ ಇಮೇಜಲ್ಲಿ ಇರೋ ಥರನೇ ನಾನು ಇಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ರೆಡಿ ಮಾಡ್ತಿದ್ದೀನಿ. ಎಲ್ಲನೂ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಲೆಂತ್ ಬಂದು 55 ಇಂಚಸ್ ಲೆಂತ್. ಫುಲ್ ಲೆಂತಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಅಂದರೆ ಅಂಬ್ರೆಲಾ ಕಟ್ಟಿಂಗ್ ಲೆಂತು ಬಾಟಮ್ ಲೆಂತ್ನ ಫಸ್ಟ್ ಕಟ್ ಮಾಡ್ಕೊಳ್ತೀನಿ. ಆ ಬಾಟಮ್ ಲೆಂತಿಗೆ ನಾವು ಎಷ್ಟು ಅಳತೆ ಇಟ್ಕೊಂಡಿದ್ದೀವೋ ಫ್ರಮ್ ಟಾಪ್ ಟು ಬಾಟಮ್ ಎಷ್ಟಿದೆಯೋ ಲೆಂತ್ ಅಷ್ಟು ಲೆಂತಲ್ಲಿ ಇನ್ನೊಂದು 2-3 ಇಂಚಸ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಅಂದರೆ 55 ಲೆಂತು 58 ಲೆಂತಲ್ಲಿ ನಾನು ಫುಲ್ ಲೆಂತಲ್ಲಿ ಅಳತೆ ಮಾಡ್ಕೊಳ್ತೀನಿ. ಅಳತೆ ಮಾಡಿಕೊಂಡು ನಾನು ಪಿನ್ ಮಾಡಿ ಇಟ್ಕೊಳ್ತೀನಿ. ಬಟ್ಟೆ ಎಲ್ಲೂ ಜರುಗಬಾರ್ದು ಅನ್ನೋದಕ್ಕೋಸ್ಕರ. ಇದು ತುಂಬ ತೆಳು ಬಟ್ಟೆ ಆದ್ದರಿಂದ ಅಂಬ್ರೆಲಾ ಕಟ್ಟಿಂಗ್ ಕಟ್ ಮಾಡಬೇಕಾದ್ರೆ ಅಳತೆ ಕ್ಲೀನಾಗಿ ನಾವು ಮಾಡಿಕೊಂಡು ಪಿನ್ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ಅದು ಜರುಗಿಬಿಟ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಕ್ಲೀನಾಗಿ ಸ್ಕ್ವೇರಲ್ಲಿ ನಾನು ಪಿನ್ ಮಾಡ್ಕೊಳ್ತೀನಿ. ಪಿನ್ ಮಾಡಿಕೊಂಡು ಅದನ್ನು ಒಂದು ಕಾರ್ನರಿಂದ ಇನ್ನೊಂದು ಕಾರ್ನರ್ಗೆ ಜಾಯಿಂಟ್ ಮಾಡಿಕೊಂಡ್ರೆ ಅದು 4 ಫೋಲ್ಡಲ್ಲಿ ರೆಕ್ಟ್ಯಾಂಗಲ್ ಶೇಪಲ್ಲಿ ಬರುತ್ತೆ. ಅದನ್ನು ಕ್ಲೀನಾಗಿ ಪಿನ್ ಮಾಡಿ ಇಟ್ಕೊಳ್ತೀನಿ. ಈಗ ನಾನು ಲೆಂತ್ನ ಅಳತೆ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಲೆಂತ್ ಬಂದುಬಿಟ್ಟು ನಾನು 55 ಇಂಚಸ್ ಲೆಂತು. ಇದು ಬಾಡಿ ಲೆಂತ್ನ ಲೆಸ್ ಮಾಡಿದ್ರೆ ಇಲ್ಲಿ ನನಗೆ 40 ಇಂಚಸ್ ಬರುತ್ತೆ. ಪ್ಲಸ್ ನಾನಿಲ್ಲಿ ಕೆಳಗಡೆ ಫೋಲ್ಡಿಗೂ ಮೇಲ್ಗಡೆ ಸ್ಟಿಚಸ್ಗೂ ಇಟ್ಕೊಂಡು ಲೆಂತ್ನ ಕಟ್ ಮಾಡ್ಕೊಳ್ತೀನಿ. ಲೆಂತ್ ಕಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಸೊಂಟದ ಅಳತೆ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಸೊಂಟದ ಅಳತೆ ಬಂದು 38 ಇಂಚಸ್ಸು. ಅದನ್ನು ಅರ್ಧ ಭಾಗದಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸೊಂಟದಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಸೊಂಟದಲ್ಲಿ ವೇಸ್ಟ್ ನಾನು ಎಕ್ಸ್ಟ್ರಾ ಬಂದ್ರೂ ಪರವಾಗಿಲ್ಲ. ಆ ಲೆಂತ್ನ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಲೆಂತು ನಾನಿಲ್ಲಿ 40 ಇಂಚಸ್ಸು ಪ್ಲಸ್ ಫೋಲ್ಡಿಂಗಿಗೆ 42 ಇಂಚಸ್ ಲೆಂತಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಲೆಂತ್ ಒಂದೇ ಸಲ ನಾನು ಇಲ್ಲಿ ಮಾರ್ಕ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಎರಡು ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡ್ಕೊಳ್ತೀನಿ. ಫಸ್ಟ್ ಒಂದು 20 ಇಂಚಸ್ ಮಾಡಿಕೊಂಡೆ. ನೆಕ್ಸ್ಟು ಇಲ್ಲಿ 22 ಇಂಚಸ್ಸನ್ನ ಮಾರ್ಕ್ ಮಾಡಿಕೊಂಡು ಸೆಕೆಂಡ್ ಲೆಂತ್ನ ನಾನು ಮಾಡ್ಕೊಳ್ತೀನಿ. ಒಂದೇ ಸಲ ಫುಲ್ ಲೆಂತ್ ಇಲ್ಲಿ ನನಗೆ ಲೆಂತ್ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಸೆಕೆಂಡ್ ಲೆಂತ್ನ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಒಟ್ಟು 42 ಇಂಚ್ ಲೆಂತ್ ಬಾಟಮು. ಅಂಬ್ರೆಲಾ ಕಟ್ಟಿಂಗ್ಗೆ ಸ್ವಲ್ಪ ಇಲ್ಲಿ ಕ್ರಾಸ್ ಆಗಿ ಬರುತ್ತೆ. ಕ್ಲೀನಾಗಿ ನಾನಿಲ್ಲಿ ಅಳತೆ ಮಾಡ್ಕೊಳ್ತೀನಿ. ಈಗ ಅಳತೆ ಮಾಡಿಕೊಂಡು ಕ್ಲೀನಾಗಿ ಮತ್ತೊಂದು ಸಲ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಳ್ತೀನಿ. ಇಲ್ಲಿ ನಾನು ಮಾರ್ಕ್ ಮಾಡಿದ್ದ ಲೈನ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ತೆಳು, ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಹಾಗಾಗಿ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡ್ರೆ ಚೇಂಜ್ ಆಗೋದಿಲ್ಲ ಬಟ್ಟೆ. ಈಗ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತೀನಿ. ನಾನು ಬಾಟಮಲ್ಲಿ ಕಟ್ ಮಾಡ್ಕೊಳ್ತಾ ಇರೋದು. ಇಲ್ಲಿ ಬಾಟಮ್ ಕಟ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ವೇಸ್ಟ್ನ ಕಟ್ ಮಾಡ್ಕೊಳ್ತೀನಿ. ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ ಸ್ವಲ್ಪ ಜಾಸ್ತಿನೇ ಇದೆ. ಅಂಬ್ರೆಲಾ ಇದು ಬಾಟಮ್ ಸೈಡ್ನ ಕಟ್ ಮಾಡ್ಕೊಂಡು ಇದು ಪೀಸ್ ಹಾಕಬೇಕಿಲ್ಲಿ. ಇದು 60 ಇಂಚ್ ಪನ್ನ ಆದ್ರೂ ಸ್ವಲ್ಪ ಪೀಸ್ ಹಾಕಕ್ಕೆ ಬರುತ್ತೆ. ಪೀಸ್ನ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡಿಕೊಂಡ್ರೆ ಆಯಿತು. ಇದು ಲೈನಿಂಗ್ ಪೀಸು. ಸೇಮ್ ಆ್ಯಸ್ ಟು ಮೇಲ್ ಭಾಗದ ಹೇಗೆ ಇದೆಯೋ ಅದೇ ಥರ ಇಟ್ಟು ಕಟ್ ಮಾಡಿಕೊಂಡೆ ಲೈನಿಂಗ್ ಭಾಗನ. ಇಲ್ಲಿ ನಾನು ಬಂದು ಬಾಡಿ ಪೀಸ್ನ ಕಟ್ ಮಾಡ್ಕೊಳ್ತೀನಿ. ಬಾಡಿ ಮೇಲೆ ಇಲ್ಲಿ ಮೇಲ್ಗಡೆ ಲೇಸ್ ಬರುತ್ತೆ. ಈ ಲೇಸ್ ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ಅಂದರೆ ಮುಂದ್ಗಡೆ ಚೆಸ್ಟ್ ಭಾಗ, ಇಲ್ಲಿ ಚೆಸ್ಟ್ ಎಷ್ಟು ಇದೆಯೋ 38 ಚೆಸ್ಟು ಅದರಲ್ಲಿ ಅರ್ಧ ಮಾಡಿಕೊಂಡು ಸ್ಟಿಚಸ್ಗೆ ಒಂದು 2 ಇಂಚ್ ಇಟ್ಕೊಂಡು ನಾನು ಅಗಲ ಇಟ್ಕೊಳ್ತೀನಿ. 40 ಪ್ಲಸ್ 2 ಇಂಚಸ್ಸು 42 ಇಂಚಸ್ಸು ಹಿಡ್ತಲ್ಲಿ ಇಟ್ಕೊಳ್ತೀನಿ. ಅಂದರೆ ಅರ್ಧ ಭಾಗ ಮಾಡಿದ್ರೆ 12 ಇಂಚಸ್ ಬರುತ್ತೆ. ಅದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. 11 ಬರುತ್ತೆ. ನಾನು ಒಂಚೂರು ಎಕ್ಸ್ಟ್ರಾ ಇಟ್ಕೊಳ್ತೀನಿ. ಇಲ್ಲಿ ಮೇಲ್ಗಡೆ ಲೇಸ್ ಬರುತ್ತೆ. ಆರ್ಮ್ ಸೈಡ್ನ ನಾನು 1.5 ಇಂಚ್ ಡೌನಲ್ಲಿ ಇಟ್ಕೊಂಡು ನಾನು ಆರ್ಮ್ನ ಕಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ ಒಂಚೂರು ಶೇಪ್ನ ತೊಗೊಳ್ತೀನಿ. 1.25 ಇಂಚಲ್ಲಿ ಸೆಂಟ್ರಲ್ಲಿ ಅದೊಂಚೂರು ಶೇಪ್ ಬಂದು ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡಿಂದು ಚೆಸ್ಟು. ಮೇಲ್ಗಡೆ ಲೇಸ್ ಬರೋದರಿಂದ ಲೇಸ್ ಒಂದು 5 ಇಂಚಸ್ ಲೇಸು, ಅದನ್ನು ಬಿಟ್ಟು ಕೆಳಗಡೆ 1.5 ಇಂಚ್ ಆರ್ಮ್ ಬರುತ್ತೆ. ಇಷ್ಟು ಕಟ್ ಮಾಡ್ಕೊಳ್ತೀನಿ. ಇದೇ ರೀತಿ ನಾನು ಫ್ರಂಟ್ ಭಾಗದಲ್ಲೂ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ. ಸೇಮ್ ಬ್ಯಾಕ್ ಪೀಸ್ ಹೇಗಿದೆಯೋ ಅದೇ ರೀತಿ ಇಟ್ಕೊಳ್ತೀನಿ. ಆದರೆ ಫ್ರಂಟ್ ಬಂದು ಇಲ್ಲಿ ಪ್ರಿನ್ಸ್ ಕಟ್ಟಿಂಗ್ನ ಕಟ್ ಮಾಡ್ಕೊಳ್ತೀನಿ. ಪ್ರಿನ್ಸ್ ಕಟ್ಟಿಂಗ್ ಎಕ್ಸ್ಟ್ರಾ ಏನು ಕಟ್ ಮಾಡ್ಕೊಳ್ಳಲ್ಲ. ಸೇಮ್ ಅದೇ ಪೀಸ್ನ ಇಲ್ಲಿ ಇಟ್ಕೊಂಡು
ಪ್ರಿನ್ಸ್ ಕಟಿಂಗ್ ಶೇಪ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಮುಂದ್ಗಡೆ ಸ್ವಲ್ಪ ಶೇಪ್ ಬರುತ್ತೆ, ಇಲ್ಲ 1.5 ಇಂಚು ಇಟ್ಕೊಂಡು ಸ್ವಲ್ಪ ಶೇಪ್ ಮಾಡ್ಕೊಳ್ತೀನಿ. ಆರ್ಮ್ ಸೈಡು 1/2 ಇಂಚ್ ಒಳಗಡೆ ಇಟ್ಟು ಕಟ್ ಮಾಡ್ಕೊಳ್ತೀನಿ. ಆರ್ಮ್ ಸೈಡಿಂದ 1.5 ಇಂಚ್ ಲೆಂತಲ್ಲಿ ಇಟ್ಕೊಂಡು ಇಲ್ಲಿ ಪ್ರಿನ್ಸ್ ಕಟಿಂಗ್ ಕಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಫ್ರಂಟ್ ಭಾಗ ಒಂದು 4.5 ಇಂಚ್ 5 ಇಂಚ್ ಇಟ್ಕೊಂಡು ಸ್ಟಿಚಸ್ ಸೇರಿಸಿ ನಾನು ಇಲ್ಲೊಂದು ಲೈನ್ ಹಾಕಿ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಯಾರಿ ಬ್ಲೌಸ್ ಹೇಗೆ ಕಟ್ ಮಾಡ್ತೀವೋ ಅದೇ ಲೆಂತಲ್ಲಿ ಕಟ್ ಮಾಡ್ಕೊಳ್ತೀನಿ. ಇದು ಒಟ್ಟು 14 ಇಂಚಸ್ ಲೆಂತು, ಮೇಲ್ಗಡೆ 5 ಇಂಚಸ್ಸು ಲೇಸ್ ಬರುತ್ತೆ. ಇಲ್ಲಿ ಆರ್ಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಪ್ರಿನ್ಸ್ ಕಟಿಂಗಲ್ಲಿ ಕಟ್ ಮಾಡಿಕೊಂಡು ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಶೇಪಿಗೆ 1.5-2 ಇಂಚಸ್ಸಲ್ಲಿ ನಾನು ಶೇಪ್ ತಗೊಳ್ತೀನಿ. ಇದು ಪ್ರಿನ್ಸ್ ಕಟಿಂಗ್ ಆಯಿತು ಫ್ರಂಟ್ ಭಾಗದಲ್ಲಿ. ಇದೇ ರೀತಿ ನಾನು ಇದು ಲೈನಿಂಗ್ ಪೀಸು ಮೇಲ್ಭಾಗದನ್ನು ಇದೇ ರೀತಿ ಇಟ್ಟು ಸೇಮ್ ಟು ಸೇಮ್ ಕಟ್ ಮಾಡ್ಕೊಳ್ತೀನಿ. ಇದು ಕಟ್ ಮಾಡಿಕೊಂಡು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಹೇಗಿದೆಯೋ ಹಾಗೆ ಲೈನಿಂಗ್ ಪೀಸ್ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ಫ್ರಂಟ್ ಭಾಗದಲ್ಲಿ ಇಲ್ಲಿ ಸ್ವಲ್ಪ ಗ್ಯಾದರಿಂಗ್ಸ್ ಬಂದು ಸ್ವಲ್ಪ ಡಿಸೈನ್ಸ್ ಬರುತ್ತೆ, ಮೇಲ್ಗಡೆ ಲೇಸ್ ಬರುತ್ತೆ. ಇಲ್ಲಿ ನಾನು ಬ್ಯಾಕ್ ಪೀಸ್ನ ರೆಡಿ ಮಾಡ್ಕೊಳ್ತೀನಿ. ಇಲ್ಲ ಸ್ಟಿಚಸ್ಸು ಒಳಗೆ ಬಂದು ಮೇಲ್ಭಾಗದಲ್ಲಿ ತಿರುಗಿಸ್ಕೊಳ್ತೀನಿ. ಇದಕ್ಕೆ ನಾನು ಒಂದು ಲೈನಿಂಗ್ ಅಂತಂದರೆ ನೆಕ್ ಲೈನಿಂಗ್ ಪೀಸ್ ಕ್ಯಾನ್ವಾಸ್ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ರೆ ಸ್ವಲ್ಪ ಸ್ಟಿಫ್ ಆಗಿ ಬರುತ್ತೆ. ಇದು ಬ್ಯಾಕ್ ಸೈಡ್ನ ಸ್ಟಿಚ್ ಮಾಡಿ ತಗೊಳ್ತೀನಿ. ಇದಾದಮೇಲೆ ನೆಕ್ಸ್ಟು ಫ್ರಂಟ್ ಸ್ವಲ್ಪ ಡಿಸೈನ್ ಜಾಸ್ತಿ ಬರುತ್ತೆ. ತಿರುಗಿಸ್ಕೊಳ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕಚ್ಚು ಹಾಕ್ಕೊಳ್ಬೇಕು. ಕಚ್ಚು ಹಾಕ್ಕೊಂಡ್ರೆ ಕ್ಲೀನಾಗಿ ಅದು ತಿರುಗಿಸ್ಕೊಳಕ್ಕೆ ಬರೋದು, ಇಲ್ಲಾಂದರೆ ಬರೋದಿಲ್ಲ, ನೀಟಾಗಿ ಬರೋದಿಲ್ಲ ಪಾಯಿಂಟ್ಸ್ಗಳೆಲ್ಲ. ಇಲ್ಲಿ ನಾನು ಇದನ್ನು ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೊಂಡು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಇದು ನೆಕ್ ಕ್ಯಾನ್ವಾಸ್ ಹಾಕೊಂಡು ತಿರುಗಿಸ್ಕೊಳ್ತೀನಿ. ಕ್ಯಾನ್ವಾಸ್ ಹಾಕಿದ್ರೆ ನೀಟಾಗಿ ಸ್ಟಿಫ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ ನೀಟಾಗಿ ಬಂದಿದೆ ಬ್ಯಾಕ್ ಸೈಡ್. ಇದು ಈಗ ಫ್ರಂಟ್ ಸೈಡು ಪ್ರಿನ್ಸ್ ಕಟ್ಟಿಂಗು. ಇದನ್ನು ಕ್ಲೀನಾಗಿ ಸ್ಟಿಚ್ ಮಾಡಿ ತಗೊಂಡು ಇದನ್ನು ಐರನ್ ಮಾಡ್ಕೊಳ್ತೀನಿ. ನಾವು ಸ್ಟಿಚ್ ಮಾಡಿದಾಗೆಲ್ಲ ಐರನ್ ಮಾಡಿಕೊಂಡ್ರೆ ನಮಗೆ ಫೈನಲಲ್ಲಿ ಐರನ್ ಮಾಡೋದು ಅಷ್ಟು ಕಷ್ಟ ಆಗೋದಿಲ್ಲ. ಈಗಲೇ ನಾವು ಇದನ್ನು ಕ್ಲೀನಾಗಿ ಐರನ್ ಮಾಡಿ ತಗೊಳ್ಬೇಕು. ನೀಟಾಗೂ ಬರುತ್ತೆ, ಏನೂ ಇರೋದಿಲ್ಲ. ಈ ಜಾಯಿಂಟ್ ಮಾಡಾಗಿದೆ. ಫ್ರಂಟು ಬ್ಯಾಕು ಎರಡು ಐರನ್ ಮಾಡ್ಕೊಳ್ತೀನಿ. ಜೊತೆಗೆ ಡೌನ್ ಪಾರ್ಟು ಅಂದರೆ ಕೆಳಗಡೆ ಇರೋ ನೆರಿಗೆದಲ್ಲಿ ಒಂದು ಪೀಸ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಆ ಪೀಸ್ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನಾನು ಐರನ್ ಮಾಡ್ಕೊಳ್ತೀನಿ. ಮತ್ತು ಸ್ಟಿಚ್ ಆದಮೇಲೂ ಐರನ್ ಮಾಡ್ಕೊಳ್ತೀನಿ. ಫೈನಲಲ್ಲಿ ಈಸಿ ಆಗುತ್ತೆ. ಇದು ನಾನು ಫ್ರಂಟ್ ಪ್ಯಾಟರ್ನು ಇಲ್ಲಿ ತೋರಿಸಿರೋ ಇಮೇಜಲ್ಲಿ ಆ ಥರ ಇದೆ. ಇಲ್ಲಿ ಆ ಥರ ಬೇಕು ಅಂತ ಹೇಳಿದರು. ಇಲ್ಲಿ ನಾನು ಫ್ರಂಟಲ್ಲಿ ಫ್ರಿಲ್ಸ್ ತೊಗೊಳ್ತೀನಿ. ಈ ಫ್ರಿಲ್ಸ್ ಸ್ವಲ್ಪ ಹ್ಯಾಂಡ್ ವರ್ಕು ಇರುತ್ತೆ. ಇದು ಕ್ಲೀನಾಗಿ ನಾನು ಫಸ್ಟ್ ಮಿಷಿನಲ್ಲಿ ಮಾಡಿಕೊಂಡು ನೆಕ್ಸ್ಟು ಹ್ಯಾಂಡ್ ವರ್ಕ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಇದು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಇದು ಕ್ಲೀನಾಗಿ ಸ್ಟೆಪ್ ಅಂತ ಹೇಳಿ ಆಗಿ ನೆರಿಗೆ ತಗೊಳ್ತೀನಿ. ಇದು ತಗೊಂಡು ನಾನು ಇದನ್ನು ಇದು ಸ್ಟೀಮ್ ಅಯರ್ನ್ ಮಾಡ್ಕೊಳ್ಬೇಕು. ಇದು ನನ್ನ ಹತ್ರ ಸ್ಟೀಮ್ ಅಯರ್ನು ಇದೆ, ಅದನ್ನು ನಾನು ಯೂಸ್ ಮಾಡ್ದಲ್ಲಿ ಜಸ್ಟ್ ಒಂಚೂರು ಸ್ಪ್ರೇ ಮಾಡಿಕೊಂಡು ಅಯರ್ನ್ ಮಾಡ್ಕೊಳ್ತೀನಿ. ಇದನ್ನು ಒಂದ್ಸಲಿ ನಾನು ನೆರಿಗೆ ಹಿಡಿದಾದ್ಮೇಲೆ ನೋಡ್ಕೊಳ್ತೀನಿ, ಇದು ಸರಿ ಹೋಗುತ್ತಾ ಇಲ್ವಾ ಅಂಥೇಳಿ ಒಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ ನಾನು. ಇದು ಸ್ವಲ್ಪ ಕ್ರಾಸಾಗಿ ಬರುತ್ತೆ. ಟ್ವಿಸ್ಟೆಡ್ ಪ್ಯಾಟರ್ನಲ್ಲಿ ಒಂದು ಈ ಕಡೆ ಒಂದು ಆ ಕಡೆ
ಈ ಥರ ಪ್ಯಾಟರ್ನಲ್ಲಿ ಇದು ಸ್ಟಿಚ್ ಮಾಡ್ಕೊಳ್ತೀನಿ. ಎಲ್ಲ ಆದಮೇಲೆ ನಾನು ಇದು ಸೆಂಟರ್ ಮಾರ್ಕು ಮುಕ್ಕಾಲು ಭಾಗದಲ್ಲಿ ನಾನು ಫ್ರಂಟಲ್ಲೇ ಇಟ್ಕೊಳ್ತೀನಿ. ನಾನು ಎಲ್ಲ ಸರಿ ಇಟ್ಕೊಂಡು ಪಿನ್ ಮಾಡ್ಕೊಳ್ತೀನಿ. ಪಿನ್ ಮಾಡ್ದಲೇ ಇದ್ದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ, ಸ್ವಲ್ಪ ನಮಗೆ ಗೊತ್ತಾಗೋದಿಲ್ಲ ಅದು ಬ್ಯಾಕ್ ಸೈಡಲ್ಲಿ ಎಷ್ಟು ಬರುತ್ತೆ ಅನ್ನೋದಾಗಿ ಈ ಕ್ಲೀನಾಗಿ ಪಿನ್ ಮಾಡಿ ತಗೊಂಡು ಸ್ಟಿಚ್ ಹಾಕ್ಕೊಳ್ತೀನಿ. ಈಗ ಹತ್ತಿರದಿಂದ ತೋರಿಸ್ತೀನಿ. ಇದು ಕ್ಲೀನಾಗಿ ದೂರದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ವಾಟರ್ನ ಸ್ಪ್ರೇ ಮಾಡ್ಕೊಳ್ತೀನಿ. ಸ್ಪ್ರೇ ಮಾಡಿಕೊಂಡು ಇದನ್ನು ಸ್ವಲ್ಪ ಎಳೆದುಕೊಂಡು ನಾನು ಅಯನ್ ಮಾಡ್ಕೊಳ್ತೀನಿ. ಅದು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ನಿಂತ್ಕೊಳ್ಳುತ್ತೆ ನೋಡಿ. ಇದು ನೀಟಾಗಿ ಸ್ವಲ್ಪ ಎಳೆದು ಅಯನ್ ಮಾಡಿದ್ರೆ ಕ್ಲೀನಾಗಿ ನಿಂತ್ಕೊಳ್ಳುತ್ತೆ. ಈಗ ನಾನು ಫ್ರಂಟ್ ಪೀಸಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗ್ ಪೀಸ್ನ ಇಟ್ಕೊಂಡು ನಾನು ಇಟ್ಕೊಂಡಿರ್ತೀನಿ. ಮತ್ತೊಂದು ಇದು ನೆಕ್ ಕ್ಯಾನ್ವಾಸ್ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇದ್ರ ಒಳಗಡೆ ಲೇಸ್ ಬರುತ್ತೆ. ಲೇಸ್ನ ನಾನು ಆ ಕಡೆ ಈ ಕಡೆ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ. ಇಲ್ಲಿ ಆಯಿತು, ನಾನು ಅಪ್ಪರ್ ಬಾಡಿ ಪಾರ್ಟ್ ಆಯಿತು. ಇಲ್ಲಿ ಕೆಳಗಡೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಫ್ರಿಲ್ಸ್ ಅಂಬ್ರೆಲಾ ಕಟ್ಟಿಂಗು. ಸೈಡಿಗೆ ಜಿಪ್ ಹಾಕ್ಕೊಳ್ತೀನಿ. ಇದು ಬ್ಯಾಕ್ ಓಪನ್ ಯಾವುದು ಇರೋದಿಲ್ಲ, ಸೈಡ್ ಜಿಪ್ಪು. ಈಗ ಫೈನಲ್ ಆಯಿತು. ಇದನ್ನೆಲ್ಲ ಕ್ಲೀನಾಗಿ ಅಯನ್ ಮಾಡಿಟ್ಕೊಂಡು ಈ ರೀತಿ ಬರುತ್ತೆ. ಇಲ್ಲಿ ಸ್ಟಿಚ್ ಮಾಡಿರೋ ಈ ರೀತಿ ಅವ್ರು ಕೊಟ್ಟಿರೋ ಇಮೇಜ್ಗೂ ಇದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.